ಇನ್ನು ವಿಜಯಪುರ ಭಾಗದಲ್ಲಿಯೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿಯೂ ಕೂಡ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಈ ವಿಜಯಪುರ ಗಡಿ ಭಾಗದಲ್ಲಿ ಭೀಮಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬರ್ತಾ ಇದೆ. ಪಂಪ್ ಸೆಟ್ಗಳು ಮುಳುಗೋಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಈ ರೀತಿ ಆಗ್ತಾ ಇದೆ. ಇನ್ನು 50,000 ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿದು ಬಂದಿರೋದು. ಈ ಒಂದು 15-20 ದಿನದ ಹಿಂದೆ ನೀರು ಬಿಡಿ ಅಂತ ಮಹಾರಾಷ್ಟ್ರದವ್ರನ್ನ ಕೇಳಿಕೊಂಡ್ರೆ ಅವ್ರು ನೀರೇ ಬಿಡಲಿಲ್ಲ. ಈ ನೀವೇನ್ ಬಿಡೋದು, ತಗೊಳ್ಳಿ ನಾವೇ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇಷ್ಟೊಂದು ಮಳೆ ಬರ್ತಾ ಇದೆ. ನೀರು ಔಟ್ಫ್ಲೋ ಇಷ್ಟೊಂದು ಜಾಸ್ತಿ ಇದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆ ಕಡೆ ಏನಾಗುತ್ತೆ ಅಂದ್ರೆ, ನದಿ ದಡಕ್ಕೆ ಹೊಂದ್ಕೊಂಡಂತೆ ಜಮೀನು ಇರುವಂತವ್ರು ಪಂಪ್ ಸೆಟ್ಗಳನ್ನ ಹಾಕಿರ್ತಾರೆ ನದಿಗೆನೆ. ಆ ಪಂಪ್ ಸೆಟ್ಗಳೆಲ್ಲವೂ ಕೂಡ ಇಷ್ಟೊಂದು ಏಕಾಏಕಿ ಔಟ್ಫ್ಲೋ ಹೆಚ್ಚಾಗಿದ್ದಕ್ಕೆ ಆ ಪಂಪ್ ಸೆಟ್ಗಳೆಲ್ಲ ಕೂಡ ಮುಳುಗೋಗಿದೆ. ಆ ಪಂಪ್ ಸೆಟ್ಗಳನ್ನ ಈಗ ಹೊರಗೆ ತೆಗೆಯುವಂತಹ ಕೆಲಸ ಈ ರೀತಿ ಆಗ್ತಾ ಇದೆ. ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತಹ ಪಂಪ್ ಸೆಟ್ಗಳನ್ನ ಆ ರೈತರು ತಂದು ಇಟ್ಟಿರ್ತಾರೆ. ಈ ರೀತಿ ನೀರಿನಲ್ಲಿ ಮುಳುಗ್ ಹೋದ್ರೆ ದೊಡ್ಡ ಲಾಸ್. ರೈತರು ಅವುಗಳನ್ನ ತೆಗೆದುಕೊಂಡು ಮತ್ತೆ ತಮ್ಮ ಜಮೀನುಗಳಿಗೆ ಅಳವಡಿಸ್ತಾ ಇದ್ದಾರೆ. ಈಗ ಮತ್ತೆ ಎಲ್ಲಿ ನೀರಿರಲ್ವೋ ಅಲ್ಲಿ ಇಡ್ತಾರೆ. ಮತ್ತೆ ಈಗೇನು ಇಷ್ಟೊಂದು ಮಳೆ ಆಗಿರೋದ್ರಿಂದ ಪಂಪ್ ಸೆಟ್ ನ ಅಗತ್ಯ ಬೀಳೋದಿಲ್ಲ. ಅದಾಗಿಯೂ ಕೂಡ ರಕ್ಷಣೆ ಮಾಡಲೇಬೇಕು. ಆ ಕೆಲಸವನ್ನ ರೈತರು ಮಾಡ್ತಿದ್ದಾರೆ. ಮೊಬೈಲ್ ನೋಡಲ್ಲಿ ಅರಿವಿ ಮೊಬೈಲ್ ಗಟ್ಟೆ ನಾವು ಉಲ್ಟಾ ಮಾಡಿದ್ರೆ ಬರ್ತದೆ. ನಿಮ್ ಮುಂದಿನ ಹತ್ರ ನಾವು ಹಿಂದೆ ಎತ್ತೇವು ಬರ್ತದೆ. ಇನ್ನು ವಿಜಯಪುರ ಭಾಗದಲ್ಲಿಯೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿಯೂ ಕೂಡ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಈ ವಿಜಯಪುರ ಗಡಿ ಭಾಗದಲ್ಲಿ ಭೀಮಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬರ್ತಾ ಇದೆ. ಪಂಪ್ ಸೆಟ್ಗಳು ಮುಳುಗೋಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಈ ರೀತಿ ಆಗ್ತಾ ಇದೆ. ಇನ್ನು 50,000 ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿದು ಬಂದಿರೋದು. ಈ ಒಂದು 15-20 ದಿನದ ಹಿಂದೆ ನೀರು ಬಿಡಿ ಅಂತ ಮಹಾರಾಷ್ಟ್ರದವ್ರನ್ನ ಕೇಳಿಕೊಂಡ್ರೆ ಅವ್ರು ನೀರೇ ಬಿಡಲಿಲ್ಲ. ಈ ನೀವೇನ್ ಬಿಡೋದು, ತಗೊಳ್ಳಿ ನಾವೇ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇಷ್ಟೊಂದು ಮಳೆ ಬರ್ತಾ ಇದೆ. ನೀರು ಔಟ್ಫ್ಲೋ ಇಷ್ಟೊಂದು ಜಾಸ್ತಿ ಇದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆ ಕಡೆ ಏನಾಗುತ್ತೆ ಅಂದ್ರೆ, ನದಿ ದಡಕ್ಕೆ ಹೊಂದ್ಕೊಂಡಂತೆ ಜಮೀನು ಇರುವಂತವ್ರು ಪಂಪ್ ಸೆಟ್ಗಳನ್ನ ಹಾಕಿರ್ತಾರೆ ನದಿಗೆನೆ. ಆ ಪಂಪ್ ಸೆಟ್ಗಳೆಲ್ಲವೂ ಕೂಡ ಇಷ್ಟೊಂದು ಏಕಾಏಕಿ ಔಟ್ಫ್ಲೋ ಹೆಚ್ಚಾಗಿದ್ದಕ್ಕೆ ಆ ಪಂಪ್ ಸೆಟ್ಗಳೆಲ್ಲ ಕೂಡ ಮುಳುಗೋಗಿದೆ. ಆ ಪಂಪ್ ಸೆಟ್ಗಳನ್ನ ಈಗ ಹೊರಗೆ ತೆಗೆಯುವಂತಹ ಕೆಲಸ ಈ ರೀತಿ ಆಗ್ತಾ ಇದೆ. ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತಹ ಪಂಪ್ ಸೆಟ್ಗಳನ್ನ ಆ ರೈತರು ತಂದು ಇಟ್ಟಿರ್ತಾರೆ. ಈ ರೀತಿ ನೀರಿನಲ್ಲಿ ಮುಳುಗ್ ಹೋದ್ರೆ ದೊಡ್ಡ ಲಾಸ್. ರೈತರು ಅವುಗಳನ್ನ ತೆಗೆದುಕೊಂಡು ಮತ್ತೆ ತಮ್ಮ ಜಮೀನುಗಳಿಗೆ ಅಳವಡಿಸ್ತಾ ಇದ್ದಾರೆ. ಈಗ ಮತ್ತೆ ಎಲ್ಲಿ ನೀರಿರಲ್ವೋ ಅಲ್ಲಿ ಇಡ್ತಾರೆ. ಮತ್ತೆ ಈಗೇನು ಇಷ್ಟೊಂದು ಮಳೆ ಆಗಿರೋದ್ರಿಂದ ಪಂಪ್ ಸೆಟ್ ನ ಅಗತ್ಯ ಬೀಳೋದಿಲ್ಲ. ಅದಾಗಿಯೂ ಕೂಡ ರಕ್ಷಣೆ ಮಾಡಲೇಬೇಕು. ಆ ಕೆಲಸವನ್ನ ರೈತರು ಮಾಡ್ತಿದ್ದಾರೆ. ಮೊಬೈಲ್ ನೋಡಲ್ಲಿ ಅರಿವಿ ಮೊಬೈಲ್ ಗಟ್ಟೆ ನಾವು ಉಲ್ಟಾ ಮಾಡಿದ್ರೆ ಬರ್ತದೆ. ನಿಮ್ ಮುಂದಿನ ಹತ್ರ ನಾವು ಹಿಂದೆ ಎತ್ತೇವು ಬರ್ತದೆ. ಇನ್ನು ವಿಜಯಪುರ ಭಾಗದಲ್ಲಿಯೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿಯೂ ಕೂಡ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಈ ವಿಜಯಪುರ ಗಡಿ ಭಾಗದಲ್ಲಿ ಭೀಮಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬರ್ತಾ ಇದೆ. ಪಂಪ್ ಸೆಟ್ಗಳು ಮುಳುಗೋಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಈ ರೀತಿ ಆಗ್ತಾ ಇದೆ. ಇನ್ನು 50,000 ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿದು ಬಂದಿರೋದು. ಈ ಒಂದು 15-20 ದಿನದ ಹಿಂದೆ ನೀರು ಬಿಡಿ ಅಂತ ಮಹಾರಾಷ್ಟ್ರದವ್ರನ್ನ ಕೇಳಿಕೊಂಡ್ರೆ ಅವ್ರು ನೀರೇ ಬಿಡಲಿಲ್ಲ. ಈ ನೀವೇನ್ ಬಿಡೋದು, ತಗೊಳ್ಳಿ ನಾವೇ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇಷ್ಟೊಂದು ಮಳೆ ಬರ್ತಾ ಇದೆ. ನೀರು ಔಟ್ಫ್ಲೋ ಇಷ್ಟೊಂದು ಜಾಸ್ತಿ ಇದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆ ಕಡೆ ಏನಾಗುತ್ತೆ ಅಂದ್ರೆ, ನದಿ ದಡಕ್ಕೆ ಹೊಂದ್ಕೊಂಡಂತೆ ಜಮೀನು ಇರುವಂತವ್ರು ಪಂಪ್ ಸೆಟ್ಗಳನ್ನ ಹಾಕಿರ್ತಾರೆ ನದಿಗೆನೆ. ಆ ಪಂಪ್ ಸೆಟ್ಗಳೆಲ್ಲವೂ ಕೂಡ ಇಷ್ಟೊಂದು ಏಕಾಏಕಿ ಔಟ್ಫ್ಲೋ ಹೆಚ್ಚಾಗಿದ್ದಕ್ಕೆ ಆ ಪಂಪ್ ಸೆಟ್ಗಳೆಲ್ಲ ಕೂಡ ಮುಳುಗೋಗಿದೆ.
ಆ ಪಂಪ್ ಸೆಟ್ ಗಳನ್ನ ಈಗ ಹೊರಗೆ ತೆಗೆಯುವಂತಹ ಕೆಲಸ ಈ ರೀತಿ ಆಗ್ತಾ ಇದೆ. ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತ ಪಂಪ್ ಸೆಟ್ ಗಳನ್ನ ರೈತರು ತಂದು ಇಟ್ಟಿರ್ತಾರೆ. ಈ ರೀತಿ ನೀರಿನಲ್ಲಿ ಮುಳುಗ್ ಹೋದ್ರೆ ದೊಡ್ಡ ಲಾಸ್. ರೈತರು ಅವುಗಳನ್ನ ತೆಗೆದುಕೊಂಡು ಮತ್ತೆ ತಮ್ಮ ಜಮೀನುಗಳಿಗೆ ಅಳವಡಿಸ್ತಾ ಇದ್ದಾರೆ. ಈಗ ಮತ್ತೆ ಎಲ್ಲಿ ನೀರಿರಲ್ವೋ ಅಲ್ಲಿ ಇಡ್ತಾರೆ. ಮತ್ತೆ ಈಗೇನು ಇಷ್ಟೊಂದು ಮಳೆ ಆಗಿರೋದ್ರಿಂದ ಪಂಪ್ ಸೆಟ್ ನ ಅಗತ್ಯ ಬೀಳೋದಿಲ್ಲ. ಅದಾಗಿಯೂ ಕೂಡ ರಕ್ಷಣೆ ಮಾಡಲೇಬೇಕು. ಆ ಕೆಲಸವನ್ನ ರೈತರು ಮಾಡ್ತಿದ್ದಾರೆ. ಅದು ಬಟನ್ ಕಂಡೀಷನ್ ಇರ್ರಿ ಮೊಬೈಲ್ ನೋಡಲ್ಲಿ ಅರ್ವಿ ಮೊಬೈಲ್ ನಾವು ಉಲ್ಟಾ ಮಾಡಿದ್ರೆ ಬರ್ತದೆ. ನಿಮ್ಗೆ ಮುಂದಿನ ಎತ್ತರ ನಾವು ಹಿಂದೆ ಎತ್ತೇವು ಬರ್ತದೆ. ಇನ್ನು ವಿಜಯಪುರ ಭಾಗದಲ್ಲಿಯೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿಯೂ ಕೂಡ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಈ ವಿಜಯಪುರ ಗಡಿ ಭಾಗದಲ್ಲಿ ಭೀಮಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬರ್ತಾ ಇದೆ. ಪಂಪ್ ಸೆಟ್ಗಳು ಮುಳುಗೋಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಈ ರೀತಿ ಆಗ್ತಾ ಇದೆ. ಇನ್ನ 50,000 ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿದು ಬಂದಿರೋದು. ಈ ಒಂದು 15-20 ದಿನದ ಹಿಂದೆ ನೀರು ಬಿಡಿ ಅಂತ ಮಹಾರಾಷ್ಟ್ರದವ್ರನ್ನ ಕೇಳಿಕೊಂಡ್ರೆ ಅವ್ರು ನೀರೇ ಬಿಡ್ಲಿಲ್ಲ. ಈ ನೀವೇನ್ ಬಿಡೋದು, ತಗೊಳ್ಳಿ ನಾವೇ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇಷ್ಟೊಂದು ಮಳೆ ಬರ್ತಾ ಇದೆ. ನೀರು ಔಟ್ಫ್ಲೋ ಇಷ್ಟೊಂದು ಜಾಸ್ತಿ ಇದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆ ಕಡೆ ಏನಾಗುತ್ತೆ ಅಂದ್ರೆ ನದಿ ದಡಕ್ಕೆ ಹೊಂದ್ಕೊಂಡಂತೆ ಜಮೀನು ಇರುವಂತವ್ರು ಪಂಪ್ ಸೆಟ್ ಗಳನ್ನ ಹಾಕಿರ್ತಾರೆ ನದಿಗೆನೆ. ಆ ಪಂಪ್ ಸೆಟ್ಗಳೆಲ್ಲವೂ ಕೂಡ ಇಷ್ಟೊಂದು ಏಕಾಏಕಿ ಔಟ್ಫ್ಲೋ ಹೆಚ್ಚಾಗಿದ್ದಕ್ಕೆ ಆ ಪಂಪ್ ಸೆಟ್ಗಳೆಲ್ಲ ಕೂಡ ಮುಳುಗೋಗಿದೆ. ಆ ಪಂಪ್ ಸೆಟ್ಗಳನ್ನ ಈಗ ಹೊರಗೆ ತೆಗೆಯುವಂತಹ ಕೆಲಸ ಈ ರೀತಿ ಆಗ್ತಾ ಇದೆ. ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತ ಪಂಪ್ ಸೆಟ್ಗಳನ್ನ ರೈತರು ತಂದು ಇಟ್ಟಿರ್ತಾರೆ. ಈ ರೀತಿ ನೀರಿನಲ್ಲಿ ಮುಳುಗ್ ಹೋದ್ರೆ ದೊಡ್ಡ ಲಾಸ್. ರೈತರು ಅವುಗಳನ್ನ ತೆಗೆದುಕೊಂಡು ಮತ್ತೆ ತಮ್ಮ ಜಮೀನುಗಳಿಗೆ ಅಳವಡಿಸ್ತಾ ಇದ್ದಾರೆ. ಈಗ ಮತ್ತೆ ಎಲ್ಲಿ ನೀರಿರಲ್ವೋ ಅಲ್ಲಿ ಇಡ್ತಾರೆ. ಮತ್ತೆ ಈಗೇನು ಇಷ್ಟೊಂದು ಮಳೆ ಆಗಿರೋದ್ರಿಂದ ಪಂಪ್ ಸೆಟ್ ನ ಅಗತ್ಯ ಬೀಳೋದಿಲ್ಲ. ಅದಾಗಿಯೂ ಕೂಡ ರಕ್ಷಣೆ ಮಾಡಲೇಬೇಕು. ಆ ಕೆಲಸವನ್ನ ರೈತರು ಮಾಡ್ತಿದ್ದಾರೆ. ಅದು ಬಟನ್ ಕಂಡೀಷನ್ ಇರ್ರಿ ಮೊಬೈಲ್ ನೋಡಲ್ಲಿ ಅರ್ವಿ ಮೊಬೈಲ್ ನಾವು ಉಲ್ಟಾ ಮಾಡಿದ್ರೆ ಬರ್ತದೆ. ನಿಮ್ಗೆ ಮುಂದಿನ ಎತ್ತರ ನಾವು ಹಿಂದೆ ಎತ್ತೇವು ಬರ್ತದೆ.